ವೆಲ್ಕಮ್ ಬ್ಯಾಕ್. ಗೋವಾದಲ್ಲಿ ಅಡುಗೆ ಭಟ್ಟ, ಬೆಳಗಾವಿಯಲ್ಲಿ ಖತರ್ನಾಕ್ ಕಳ್ಳ. ಬೆಳಗಾವಿ ಪೊಲೀಸರ ನಿದ್ದೆಗೆಡಿಸಿದ್ದ ಖದೀಮ ಕೊನೆಗೂ ಅಂಧರಾಗಿದ್ದಾನೆ. ಖತರ್ನಾಕ್ ಖದೀಮನನ್ನ ಸೆರೆ ಹಿಡಿದಿದ್ದೇ ರೋಚಕ. ಕದ್ದ ಬೈಕ್ನಲ್ಲಿ ಬೆಳಗಾವಿಯಲ್ಲಿ ಈತ ಜಾಲಿ ರೈಡ್ ಮಾಡ್ತಾ ಇದ್ದಂತೆ. ಗೋವಾದಲ್ಲಿ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಾ ಇದ್ರೆ ಬೆಳಗಾವಿಯಲ್ಲಿ ಕಳ್ಳನಾಗಿ ಈತ ಓಡಾಡ್ಕೊಂಡಿದ್ದ. ಇನ್ನು ಜಾಲಿ ರೈಡ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ. ವಾರದಲ್ಲಿ 2 ದಿನ ಗೋವಾದಿಂದ ಬೆಳಗಾವಿಗೆ ಈತ ಬರ್ತಾ ಇದ್ದಂತೆ. ಈತನನ್ನ ಹಿಡಿದಿದ್ದೇ ರೋಚಕ. ಈ ಸಿನಿಮೀಯ ರೀತಿಯಲ್ಲಿ ನಿಜ ಜೀವನದ ಖಳನಾಯಕ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕದ್ದ ಬೈಕ್ನಲ್ಲಿ ಜಾಲಿ ರೈಡ್ ಮಾಡ್ಕೊಂಡು ಬೆಳಗಾವಿಯಲ್ಲಿ ಆರಾಮವಾಗಿ ಇದ್ನಂತೆ. CCTVಯಲ್ಲಿ ಸದ್ಯಕ್ಕೆ ಈ ಒಂದು ಆರೋಪಿ ಸೆರೆ ಸಿಕ್ಕಿದ್ದಾನೆ. ಪೊಲೀಸರು ಈತನ ಜನ್ಮ ಜಾಲಾಡಿದ್ದಾರೆ. ಬೆಳಗಾವಿ ಟಿಳಕುವಾಡಿ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಹೈದರಾಬಾದ್ ಮೂಲದ ಜಮಶೇದ್ ಖಾನ್ ಖಲೀಲ್ ಖಾನ್ ಸೆರೆಯಾಗಿ ಸಿಕ್ಕಿರುವಂತಹ ಆರೋಪಿ. ಇನ್ನು ಆರೋಪಿಯಿಂದ 13 ಲಕ್ಷ ಮೌಲ್ಯದ ಬಂಗಾರ, ಬೈಕ್, ಮೊಬೈಲ್ ಅನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು. ಬೆಳಗಾವಿ ಶಾಂತಿನಗರದಲ್ಲಿ 2 ಮನೆ, ಚಿದಂಬರ ನಗರದಲ್ಲಿ 1 ಮನೆಗೆ ಕನ್ನ ಹಾಕೋ ಆರೋಪಿ ಈತ. ಇನ್ನು ಕನ್ನ ಹಾಕಿರುವಂತಹ ಆರೋಪಿ ಪ್ರಮುಖ ರಸ್ತೆಯಲ್ಲಿ ಈತ ಓಡಾಡ್ತಾ ಇರಲಿಲ್ಲ. ಈ ಖದೀಮ ಮನೆಯಿಂದ ಮನೆಗೆ ಕಾಂಪೌಂಡ್ ಹಾರಿ ಕಳ್ಳತನ ಮಾಡ್ತಾ ಇದ್ದಂತಹ ಆಸಾಮಿ ಈತ. ಆರೋಪಿ ಮೇಲೆ ಸದ್ಯಕ್ಕೆ ಹೈದರಾಬಾದ್ನಲ್ಲಿ 17 ಪ್ರಕರಣ, ಬೆಳಗಾವಿಯಲ್ಲಿ 3 ಪ್ರಕರಣ ದಾಖಲಾಗಿದೆ. ನೋಡಿ, ವಾರದಲ್ಲಿ 2 ದಿನ ಗೋವಾದಿಂದ ಬೆಳಗಾವಿಗೆ ಈತ ಬರ್ತಾ ಇದ್ದ. CCTVಯಲ್ಲಿ ಸೆರೆ ಸಿಕ್ಕಂತ ಆರೋಪಿಯ ಜನ್ಮವನ್ನ ಜಾಲಾಡಿಸಿದ್ದಾರೆ ಪೊಲೀಸರು. ಬೆಳಗಾವಿ ಟಿಳಕುವಾಡಿ ಪೊಲೀಸರಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಹೈದರಾಬಾದ್ ಮೂಲದ ಜಮಶೇದ್ ಖಾನ್ ಖಲೀಲ್ ಖಾನ್ ಸೆರೆ ಸಿಕ್ಕಿರುವಂತಹ ಆರೋಪಿಯಿಂದ 13 ಲಕ್ಷ ಮೌಲ್ಯದ ಬಂಗಾರ, ಬೈಕ್, ಮೊಬೈಲ್ ಅನ್ನ ಜಪ್ತಿ ಮಾಡಲಾಗಿದೆ. ಬೆಳಗಾವಿ ಶಾಂತಿನಗರದಲ್ಲಿ 2 ಮನೆ, ಚಿದಂಬರ ನಗರದಲ್ಲಿ 1 ಮನೆಗೆ ಈತ ಕನ್ನ ಹಾಕಿದ್ದ. ಹೈದರಾಬಾದ್ ಮೂಲದ ಜಮಶೇದ್ ಖಾನ್ ಖಲೀಲ್ ಸದ್ಯಕ್ಕೆ ಸೆರೆ ಸಿಕ್ಕಿರುವಂತಹ ಆರೋಪಿ. ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ಈತನನ್ನ ಗಮನಿಸಬಹುದು. CC ಕ್ಯಾಮೆರಾವನ್ನ ಆಧರಿಸಿಯೇ ಈತನನ್ನ ಪೊಲೀಸರು ಕೆಡ್ಡಾಗೆ ಕೆಡವಿದ್ದಾರೆ. ಇನ್ನು ಕನ್ನ ಹಾಕೋ ಮನೆಗಳ ಪ್ರಮುಖ ರಸ್ತೆಯಲ್ಲಿ ಈತ ಓಡಾಡ್ತಾನೆ ಇರಲಿಲ್ಲ. ಕಾಂಪೌಂಡ್ ಇಂದ ಕಾಂಪೌಂಡ್ಗೆ ಹಾರಿ ಕಳ್ಳತನವನ್ನ ಮಾಡ್ಕೊಳ್ತಾ ಇದ್ದ. ಹಾಗಾಗಿ ಪೊಲೀಸರಿಗೂ ಕೂಡ ಈತನನ್ನ ಕಂಡುಹಿಡಿಯೋದು ಬಹಳ ಕಷ್ಟದ ಕೆಲಸವಾಗಿತ್ತು. ಆದರೂ ಪೊಲೀಸರು ಈತನನ್ನ ಕೆಡ್ಡಾಗೆ ಕೆಡವಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್. ಶ್ರೀಧರ್ ಅವ್ರು ಗಮನಿಸಿದ್ರೆ ಆತ ಕಾಂಪೌಂಡ್ ಇಂದ ಕಾಂಪೌಂಡ್ಗೆ ಹೋಗ್ತಾ ಇದ್ದ ಅನ್ನೋದು ಪೊಲೀಸರಿಗೆ ಈತನನ್ನ ಸೆರೆ ಹಿಡಿಯುವಲ್ಲಿ ಎಷ್ಟು ಕಷ್ಟ ಆಯ್ತು ಅಂತ. ಅಮೃತ, ಖತರ್ನಾಕ್ ಅಂತಾರಾಜ್ ಕಳ್ಳನನ್ನ ಅರೆಸ್ಟ್ ಮಾಡುವಲ್ಲಿ ಬೆಳಗಾವಿ ಟಿಳಕುವಾಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ಸ್ಪೆಕ್ಟರ್ ಪರಶುರಾಮ್ ಪೂಜಾರಿ ನೇತೃತ್ವದ ತಂಡ ಈ ಒಂದು ಆರೋಪಿಯನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಆರೋಪಿ ಏನಿದಾನೆ, ಹೈದರಾಬಾದ್ ರಾಜ್ಯದ ಮೂಲದವನು ಅಂತ ಹೇಳ್ಬೋದು. ಈ ಒಂದು ಆರೋಪಿ ಏನಿದಾನೆ, ಈ ಆರೋಪಿ ಸದ್ಯ ಗೋವಾದಲ್ಲಿ ಒಂದು ಹೋಟೆಲ್ನಲ್ಲಿ ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ವಾರದಲ್ಲಿ ಕೇವಲ 2 ದಿನಗಳ ಮಾತ್ರ ಬೆಳಗಾವಿಗೆ ಬರ್ತಾ ಇದ್ದ. ಬೆಳಗಾವಿಗೆ ಬಂದಂತ ಸಂದರ್ಭದಲ್ಲಿ ಈತ ಮನೆ ಬೀಗ ಇರ್ತಕ್ಕಂಥ ಮನೆಗಳನ್ನ ಸರ್ಚ್ ಮಾಡ್ತಾ ಇದ್ದ. ಅದಾದ ಬಳಿಕ ಆ ಮನೆಗಳಿಗೆ ಕನ್ನ ಹಾಕಿ ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣಗಳನ್ನ ಲೂಟಿ ಮಾಡಿ ಆತ ಪರಾರಿ ಆಗ್ತಿದ್ದ ಅಂತ ಹೇಳ್ಬೋದು. ಆದ್ರೆ ಇದೇ ರೀತಿ ಒಂದು ಕದ್ದ ಬೈಕ್ ಅನ್ನ ತೆಗೆದುಕೊಂಡು ಒಂದಿನ ಬೆಳಗಾವಿ ನಗರದಲ್ಲೆಲ್ಲ ಕೂಡ ಸುತ್ತಾಡಿರ್ತಾನೆ. ಅದಾದ ಬಳಿಕ ಪೊಲೀಸರಿಗೆ ಪ್ರಮುಖವಾಗಿ ಟಿಳಕುವಾಡಿ ಆಗಿರ್ಬೋದು ಮತ್ತು ಉದ್ಯಮಬಾಗ್ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಕಳ್ಳತನ ಮನೆಗಳತನ ಪ್ರಕರಣ ದಾಖಲಾಗಿರ್ತವೆ. ಇದರಿಂದ ಪೊಲೀಸರು ಸಾಕಷ್ಟು ಒಂದು ತಲೆ ಬಿಸಿ ಆಗಿರುತ್ತೆ. ಹಾಗಾಗಿ ಪೊಲೀಸರು ಪ್ರಮುಖವಾಗಿ ಒಂದು ಆರೋಪಿನ ಹಿಡಿಬೇಕು ಅನ್ನುವಂತ ಕಾರಣಕ್ಕಾಗಿ ಒಂದು ಡೇ ಅಂಡ್ ನೈಟ್ ಒಂದು ವಾಚ್ ಇಡುವಂತ ಕೆಲಸವನ್ನು ಮಾಡ್ತಾರೆ. ಆಗ CCTVಯಲ್ಲಿ ಅನೇಕ ಸರ್ಕಲ್ಗಳಲ್ಲಿ CCTVಯಲ್ಲಿ ಒಂದು ಆರೋಪಿ ಓಡಾಟ ಮಾಡುವಂತ ದೃಶ್ಯಗಳು ಪೊಲೀಸರಿಗೆ ಗೊತ್ತಾಗುತ್ತೆ. ಆತನ ಮೇಲೆ ಒಂದು ನಿಗಾ ಇಡುವಂತ ನಿಟ್ಟಿನಲ್ಲಿ ಪೊಲೀಸರು ಒಂದು ನಿಗಾ ವಹಿಸಿದ ಬಳಿಕ ಈ ಒಂದು ಆರೋಪಿ ಯಾವಾಗ ಗೋವಾ ಬಸ್ನಿಂದ ಹೋಗುದು, ಗೋವಾ ಬಸ್ನಿಂದ ಮಾಡುವಂತ ಆರೋಪಿ ಯಾವುದೇ ಕಾರಣಕ್ಕೂ ಬೆಳಗಾವಿ ನಗರಕ್ಕೆ ಬಂದಂತ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಯೂಸ್ ಮಾಡ್ತಿರ್ಲಿಲ್ಲ. ಇದು ಅನುಮಾನಗೊಂಡು ಈ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆತ ಕಳ್ಳತನ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಬೆಳಕಿಗೆ ಬರುತ್ತೆ. 115 ಗ್ರಾಮ್ ಕರಗಿಸಿಟ್ಟ ಬಂಗಾರ ಆಗಿರ್ಬೋದು ಮತ್ತು ಬೈಕ್ ಮತ್ತು ಮೊಬೈಲ್ ಅನ್ನ ಈಗಾಗಲೇ ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದಾರೆ. ಒಟ್ಟು 13,50,000 ಮೌಲ್ಯದ ಈ ಒಂದು ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಒಂದು ಆರೋಪಿ ಹೈದರಾಬಾದ್ ನಲ್ಲಿ 17 ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ. ಜೊತೆಗೆ ಬೆಳಗಾವಿಯಲ್ಲಿ 3 ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ. ಗೋವಾದಲ್ಲಿ ಈತ ಕುಕ್ ಆಗಿ ಕೆಲಸ ಮಾಡ್ತಾ ಇದ್ರು ಕೂಡ ಈತನ ಒಂದು ಖಯಾಲಿ ಏನಂದ್ರೆ ಮನೆಗಳನ್ನ ಬೀಗ ಇರ್ತಕ್ಕಂಥ ಮನೆಗಳನ್ನ ಟಾರ್ಗೆಟ್ ಮಾಡಿ ಅವುಗಳನ್ನ ಕನ್ನ ಹಾಕುವಂತ ಕೆಲಸ ಆಗಿರ್ಬೋದು. ಜೊತೆಗೆ ಈತ ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ಬಳಕೆ ಮಾಡ್ತಿರಲಿಲ್ಲ ಮತ್ತು ಎಲ್ಲಿ ಕಳ್ಳತನ ಮಾಡ್ತಿದ್ದೋ ಆ ಒಂದು ಏರಿಯಾದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕಳ್ಳತನ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖ ರಸ್ತೆಗಳನ್ನು ಬಳಸ್ತಾ ಇರಲಿಲ್ಲ. ಅಂದ್ರೆ CCTV ಇರ್ತಕ್ಕಂಥ ರಸ್ತೆಗಳಾಗಿರ್ಬೋದು, ಆ ರೀತಿ ರಸ್ತೆಗಳನ್ನು ಬಳಸ್ತಾ ಇರಲಿಲ್ಲ. ಮನೆಗಳ ಕಾಂಪೌಂಡ್ ಅನ್ನ ಹಾರುವ ಮೂಲಕ ಈತ ಈ ಒಂದು ಕೃತ್ಯವನ್ನು ನಡೆಸ್ತಾ ಇದೆ ಅಂತ ಹೇಳ್ಬೋದು. ನಿರಂತರವಾಗಿ 1 ತಿಂಗಳ ಕಾಲ
ತಿಳಕೋಡಿ ಪೊಲೀಸರು ಈ ಒಂದು ಸಿಸಿಟಿವಿ ಫುಟೇಜ್ ಸಿಗುತ್ತೆ. ಸಿಸಿಟಿವಿ ಫುಟೇಜ್ ಅಲ್ಲಿ ಸಿಕ್ಕಂತ ಆರೋಪಿ ಯಾರು ಅನ್ನೋ ಒಂದು ಪತ್ತೆ ಹಚ್ಚೋದಕ್ಕಾಗಿ ಸಾಕಷ್ಟು ಪ್ರಯತ್ನ ಪಟ್ಟ ಬಳಿಕ ಈ ಆರೋಪಿ ಪತ್ತೆಯಾಗಿರ್ತಕ್ಕಂಥ ಸದ್ಯ ಆರೋಪಿನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ಏನು ಆ ಒಂದು ಆರೋಪಿ ಕಳ್ಳತನ ಮಾಡಿದಂತ ಏನು ಚಿನ್ನಾಭರಣಗಳಿದ್ವೋ ಅದನ್ನ ಕರಗಿಸಿ ಆತ ಏನು ಗಟ್ಟಿ ಬಂಗಾರ ಮಾಡಿಟ್ಟಿದ್ದ. ಹಾಗಾಗಿ ಆ ಒಂದು ಗಟ್ಟಿ ಬಂಗಾರವನ್ನು ಈಗಾಗಲೇ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಏನು ತಿಳಕೋಳಿ ಪೊಲೀಸರು ಮಾಡಿರ್ತಕ್ಕಂಥದ್ದು. ಜೊತೆಗೆ ತಿಳಕೋಳಿ ಪೊಲೀಸರ ಕಾರ್ಯಾಚರಣೆಗೆ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಕೂಡ ಒಂದು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು, ಈ ಒಂದು ಒಂಟಿಯಾಗಿ ಬಂದು ಈತ ಮನೆ ಕಳ್ಳತನ ಮಾಡ್ತಾ ಇದ್ದ. ಯಾಕಂದ್ರೆ ಈ ಒಂದು ಪ್ರತಿಷ್ಠಿತ ಬಡಾವಣೆಗಳಾಗಿರ್ಬೋದು, ಜೊತೆಗೆ ಪ್ರತಿಷ್ಠಿತ ಈ ಏರಿಯಾಗಳಲ್ಲಿ ಈತ ಒಂದು ಹೊಂಚು ಹಾಕಿ ಒಂದು ಕೃತ್ಯ ನಡೆಸಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು. ಗೋವಾದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬೆಳಗಾವಿಗೆ ಬಂದು ಈ ರೀತಿ ಕೃತ್ಯ ಮಾಡ್ತಿರ್ತಕ್ಕಂಥ ಪ್ರಕರಣವನ್ನು ಭೇದಿಸುವಲ್ಲಿ ತಿಳಕೋಡಿ ಪೊಲೀಸರು ಯಶಸ್ವಿಯಾಗಿರ್ತಕ್ಕಂಥದ್ದು. ಅಮೃತ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಗೋವಾದಲ್ಲಿ ಅಡುಗೆ ಭಟ್ಟ, ಬೆಳಗಾವಿಯಲ್ಲಿ ಖತರ್ನಾಕ್ ಕಳ್ಳನ ಕತೆ ಇದು. ಇನ್ನು ಈತನನ್ನ ಪೊಲೀಸರು ಹಿಡಿದಿದ್ದೇ ರೋಚಕ ಘಟ್ಟ ಆಗಿತ್ತು. ಯಾಕಂತ ಹೇಳಿದ್ರೆ ಪೊಲೀಸರಿಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಡ್ತು ಈತನನ್ನ ಹಿಡಿಯೋದು. ಜೊತೆಗೆ ಸಿಸಿ ಕ್ಯಾಮ್ರಾದಲ್ಲಿ ಈತನ ಮುಖಚಹರಿಯನ್ನ ಹಿಡಿದುಕೊಂಡು ತದನಂತರದಲ್ಲಿ ಈತನನ್ನ ಹಿಡಿಯುವಂತಹ ಪ್ರಯತ್ನದಲ್ಲಿ ಪೊಲೀಸರು ಸಫಲರಾಗಿದ್ದಾರೆ.